ಗೌರಿಬಿದನೂರಿನ ಭಾರತೀಯ ಜನತಾ ಪಾರ್ಟಿ ನಗರ ಮತ್ತು ಗ್ರಾಮಾಂತರ ಮಂಡಲದ ವತಿಯಿಂದ ನಮ್ಮ ರಾಜ್ಯ ಸರ್ಕಾರ ರೈತ ವಿರೋಧಿ ನೀತಿಗಳನ್ನ ಖಂಡಿಸಿ ನಾವು ಇವತ್ತು ಈ ಒಂದು ಪ್ರತಿಭಟನೆಗೆ ಇವತ್ತು ಅಂಬೇಡ್ಕರ್ ವೃತ್ತದಲ್ಲಿ ಸೇರಿದ್ದೀವಿ. ಇದರ ಉದ್ದೇಶ ಇಷ್ಟೇ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಈ ಒಂದು ಪರಿನಿರ್ಮಾಣ ದಿವಸದ ಅಂಗವಾಗಿ ರೈತರಿಗೆ ಏನು ಒಂದು ಸಂವಿಧಾನದಲ್ಲಿ ನ್ಯಾಯ ಕೊಡಬೇಕು ಅಂತ ನಮ್ಮ ಅಂಬೇಡ್ಕರ್ ಅವರು ಹೇಳಿದ್ರು, ಅದರ ಪ್ರಕಾರ ಈ ಒಂದು ಸರ್ಕಾರ ಈ ರೈತರಿಗೆ ನ್ಯಾಯವನ್ನ ಕೊಡ್ತಾ ಇಲ್ಲ. ಅನ್ನದಾತರ ಕಣ್ಣೀರು ಒರೆಸೋದಿಕ್ಕೆ ಮುಂದೆ ಬರ್ತಾ ಇಲ್ಲ. ಏನು ನಮ್ಮ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಕೊಟ್ಟಿದೆ, ಈಗಾಗಲೇ ಆ ಬೆಂಬಲವನ್ನ ಘೋಷಣೆ ಇದುವರೆಗೂ ಮಾಡಿರ್ಲಿಲ್ಲ. ಮೊನ್ನೆ ಕಣ್ಣೊರೆಸೋ ತಂತ್ರ, ಬರೀ ಕಣ್ಣೊರೆಸೋ ತಂತ್ರ ಇದು ಅಷ್ಟೇ. ಮೊನ್ನೆ ತಾನೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಈ ಮೆಕ್ಕೆಜೋಳಕ್ಕೆ 2400 ಬೆಂಬಲ ಬೆಲೆ ಕೊಡ್ತೀವಂತ ಹೇಳಿ, ಅದು KMF ಮುಖಾಂತರ ಯಾವ ಒಂದು ಶೀತಲ ಕೇಂದ್ರಗಳಿದೆ KMF, ಅಲ್ಲಿ ಹೋಗಿ ರೈತರು ಜೋಳವನ್ನ ಕೊಟ್ಟು ಆ ಒಂದು ಹಣವನ್ನ ಪಡ್ಕೋಬೇಕು ಅಂತ ಮೊನ್ನೆ ತಾನೇ ಹೋದ್ವಾರ ಹೇಳಿದ್ದಾರೆ. ಇದಕ್ಕೂ ಮುಂಚೆ ಈ ಒಂದು ಆಜ್ಞೆ ಮಾಡೋದಿಕ್ಕೆ ಅವ್ರು ಏನಾಗಿತ್ತು, ಸಿದ್ದರಾಮಯ್ಯನವರಿಗೆ ರೈತರು ಬೆಳೆ ಬಂದಾಗ ರೈತರು ಮಾರ್ಕೊಂಡ್ ಆದ್ಮೇಲೆ ಕಡೆಗಳಿಗೆಲ್ಲ ಈ ನಿರ್ಧಾರವನ್ನ ತಗೊಂಡಿದ್ದಾರೆ. ಇದು ರೈತ ವಿರೋಧಿ ನಿರ್ಧಾರ. ಮತ್ತೊಮ್ಮೆ ನಾನು ಹೇಳ್ತೀನಿ, ಈ ಮೆಕ್ಕೆಜೋಳ ಖರೀದಿ 100 ಕ್ವಿಂಟಾಲ್ ಬರಬೇಕು. ಒಬ್ಬ ರೈತ 100 ಕ್ವಿಂಟಾಲ್ ವರೆಗೂ ಬೆಳೆಯವನಿದ್ದಾನೆ, 200 ಕ್ವಿಂಟಾಲ್ ಬೆಳೆಯವನಿದ್ದಾರೆ. ಬರೀ 25 ಕ್ವಿಂಟಾಲ್ ಮೆಕ್ಕೆಜೋಳ ನಾವು ಕೊಡ್ತೀವಿ ಅಂದ್ರೆ ಇನ್ ಮಿಕ್ಕಿದ ಮೆಕ್ಕೆಜೋಳ ಆ ರೈತ ಎಲ್ಲಿ ಕೊಡ್ಬೇಕು?